ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿರುವ ತೇಜಸ್ ಕಂಫರ್ಟ್ ಲಾಡ್ಜ್ನಲ್ಲಿ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಮೃತಪಟ್ಟಿರುವ ಘಟನೆ ಬುಧವಾರ ಬೆಳಕಿಗೆ ಬಂದಿದ್ದು ನಗರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೃತರನ್ನ ದೊಡ್ಡಬಳ್ಳಾಪುರ ಮೂಲದ ಮಧು ತೇಜ್ ಅಂತ ಗುರುತಿಸಲಾಗಿದೆ. ಇವರು ದೀಪಾಳ್ಯ ಎಸ್ಬಿಐ ಶಾಖೆಯಲ್ಲಿ ಕಳೆದ 1 ವರ್ಷದಿಂದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಮಾಹಿತಿಯ ಪ್ರಕಾರ ಮಧು ತೇಜ್ ಅವರು ಆಗಸ್ಟ್ 11ರ ರಾತ್ರಿ ಸುಮಾರು 9:30 ವೇಳೆಗೆ ಗೌರಿಬಿದನೂರು ಬೈಪಾಸ್ ರಸ್ತೆಯಲ್ಲಿರುವ ತೇಜಸ್ ಕಂಫರ್ಟ್ ಲಾಡ್ಜ್ಗೆ ಆಗಮಿಸಿ ಕೊಠಡಿಯೊಂದನ್ನು ಬಾಡಿಗೆಗೆ ಪಡೆದಿದ್ರು. ಲಾಡ್ಜ್ ಸಿಬ್ಬಂದಿಯೊಂದಿಗೆ ಮಾತನಾಡಿದ ಅವರು ಮರುದಿನ ಬೆಳಗ್ಗೆ ತೆರಳೋದಾಗಿ ತಿಳಿಸಿದ್ರು ಎನ್ನಲಾಗಿದೆ. ಆದರೆ ಮರುದಿನ ಸಂಜೆ ಸುಮಾರು 6 ಗಂಟೆಯಾದರೂ ಕೊಠಡಿಯಿಂದ ಯಾವುದೇ ಚಲನವಲನ ಅಥವಾ ಪ್ರತಿಕ್ರಿಯೆ ಕಂಡು ಬಾರದ ಹಿನ್ನೆಲೆಯಲ್ಲಿ ಲಾಡ್ಜ್ ಸಿಬ್ಬಂದಿಗೆ ಅನುಮಾನ ಮೂಡಿದೆ. ಹಲವು ಬಾರಿ ಬಾಗಿಲು ತಟ್ಟಿದ್ರೂ ಯಾವುದೇ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಪೊಲೀಸರು ಹಾಗೂ ಲಾಡ್ಜ್ ಸಿಬ್ಬಂದಿ ಬಾಗಿಲು ತೆರೆಯುವುದಕ್ಕೆ ಮುಂದಾದಾಗ ಮಧು ತೇಜ್ ಅವರು ಕೊಠಡಿಯಲ್ಲಿ ಫ್ಯಾನ್ಗೆ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಘಟನೆಯ ಸುದ್ದಿ ತಿಳಿತಾ ಇದ್ದಂತೆ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಹಾಗೂ ನಗರ ಸಬ್ ಇನ್ಸ್ಪೆಕ್ಟರ್ ವರಲಕ್ಷ್ಮಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕಾನೂನು ಪ್ರಕ್ರಿಯೆ ಕೈಗೊಂಡು ತನಿಖೆ ಆರಂಭಿಸಲಾಗಿದೆ. ಮಧು ತೇಜ್ ಅವರ ಆತ್ಮಹತ್ಯೆ ನಿಖರ ಕಾರಣವೇನು ಅನ್ನೋದರ ಬಗ್ಗೆ ಸದ್ಯಕ್ಕೆ ತಿಳಿದು ಬಂದಿಲ್ಲ. ಅವರ ವೈಯಕ್ತಿಕ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಹಲವು ವಿಚಾರಗಳ ಕುರಿತು ಪೊಲೀಸರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಲಾಡ್ಜ್ಗೆ ಅವರು ಬಂದ ಸಂದರ್ಭ, ಕೊಠಡಿಗೆ ಪ್ರವೇಶ ಮಾಡಿದ ಸಮಯ ಸೇರಿದಂತೆ ವಿವಿಧ ಅಂಶಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಮಧು ತೇಜ್ ಅವರಿಗೆ ಉತ್ತಮ ಉದ್ಯೋಗವಿದ್ದು, ಕೈತುಂಬ ಸಂಬಳ ಹಾಗೂ ಕುಟುಂಬ ಜೀವನವೂ ಇದ್ದು, 2 ಮಕ್ಕಳ ತಂದೆಯಾಗಿದ್ರು ಎನ್ನಲಾಗಿದೆ. ಹೀಗಿರುವಾಗ ಅವರು ಇಂಥ ದುರಂತ ನಿರ್ಧಾರಕ್ಕೆ ಯಾಕೆ ಬಂದ್ರು ಅನ್ನೋ ಪ್ರಶ್ನೆ ಇದೀಗ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರನ್ನ ಕಾಡ್ತಾ ಇದೆ. ವರದಿ ನರೇಶ್ ಬಾಬು, ಜನಸುದ್ದಿ ನ್ಯೂಸ್ ಕನ್ನಡ, ಗೌರಿಬಿದನೂರು. ಅದು ಮೊನ್ನೆ ಒಬ್ಬರು ಕಸ್ಟಮರ್ ಬಂದಿದ್ದರು, ಒಂದು 9:30 ಟೈಮಲ್ಲಿ ಸಂಜೆ. ಅವ್ರು ಬಂದು ಈ ಥರ ಸರ್ ಒಂದು ರೂಮ್ ಬೇಕು ಅಂತ ಕೇಳಿದಾಗ ನಾವು ಜನರಲಾಗಿ ಎಷ್ಟು ಜನಕ್ಕೆ ಏನು ಇರ್ತಾ ಅಂತ ಕೇಳಿದೆ, ವಿಚಾರಿಸ್ಬಿಟ್ಟು ಇವಾಗ ಒಬ್ಬರೇ ಇರೋದು ಸರ್ ನೋಡಿಕೊಂಡು ನಾಳೆ ಬೆಳಗ್ಗೆ ಮಾರ್ನಿಂಗ್ 9 ಗಂಟೆ ಚೆಕ್ಔಟ್ ಆಗ್ತೀನಿ. ಅದರಿಂದ ನಾವು ಸರಿ ಅಂತೇಳಿ ನಾವು ಪ್ರೊಸೀಜರ್ ಏನೈತೆ ಅದ್ರ ಥರನೇ ಆಧಾರ್ ಕಾರ್ಡು ಮತ್ತೆಲ್ಲ ತಗೊಂಡು ವಿಚಾರಿಸ್ಬಿಟ್ಟು ರೂಮ್ ಕೊಡ್ತೀವಿ. ಎಲ್ಲ ರೆಫರೆನ್ಸ್ ಎಂಟ್ರಿ ಮಾಡಿಕೊಂಡು ಕೊಟ್ಟಾದ್ಮೇಲೆ ರೂಮ್ನ ತೋರಿಸಿ ರೂಮ್ ತೊಗೊಂಡಿದ್ದೀವಿ. ಸರಿ ಸರ್ ಆಯಿತು ಅಂದ್ಬಿಟ್ಟು ರೂಮ್ ತೊಗೊಂಡು ಇನ್ನು ಬೆಳಿಗ್ಗೆ ಚೆಕ್ಔಟ್ ಟೈಮಲ್ಲಿ ಚೆಕ್ ಮಾಡ್ತಾಯಿದ್ದೆ. ಆ ಟೈಮ್ ಫೋನ್ ಮಾಡಿದ್ರು ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ಅವ್ರು ಮುಂಚೆ ನೀನು ಎಷ್ಟೊತ್ತಲ್ಲ ಅಂದಾಜು ಬಂದಿದ್ದು? ಅಂದಾಜು 9:30 ಸಂಜೆ 9:00 ಅಷ್ಟೊತ್ತಿನಲ್ಲಿ. ನೀವು ನೋಡಿದ್ದು ಎಷ್ಟೊತ್ತು? ನಾವು